ಇವತ್ತು ನಾನೊಂದು ಫ್ರೋಝನ್ ಶೋಲ್ಡ್ರ್ ಬಗ್ಗೆ ಹೇಳ್ತೀನಿ. ಅದಕ್ಕೆ ನಮ್ಮಲ್ಲಿ ಫ್ರೋಝನ್ ಶೋಲ್ಡ್ರಲ್ಲಿ ಒಂದು 5 ದಿನದಲ್ಲೇ ನಾವು ಅವ್ರಿಗೆ ವಿತೌಟ್ ಸರ್ಜರಿ, ವಿತೌಟ್ ಎನಿ ಪೇಯ್ನ್ ಕಿಲ್ಲರ್ ಹೇಗೆ ವಾಸಿ ಮಾಡೋದು ಅನ್ನೋದು ನಮ್ಮದು ಆಯುರ್ವೇದಿಕ್ ನ್ಯೂರೋಥೆರಪಿಲಿ ಮಾಡೋದು ಹೇಳ್ಕೊಡ್ತೀನಿ. ಫ್ರೋಝನ್ ಶೋಲ್ಡ್ರ್ ಅಂದರೆ ಏನು? ಆ್ಯಕ್ಚುಲಿ ನೋಡಿ, ಫ್ರೋಝನ್ ಅಂದರೆ ಒಂದು ಗಟ್ಟಿ ಆಗ್ತಾ ಇದೆ ಅಂತ ವಸ್ತು. ಅಂದರೆ ತುಂಬ ಕೋಲ್ಡ್ ಟೆಂಪ್ರೇಚರಲ್ಲಿ ಯಾವುದಾದ್ರೂ ಒಂದು ಮಟನ್ ಅಥವಾ ಚಿಕನ್ ಹಿಟ್ಟು, ಇಲ್ಲಾಂದರೆ ಉದ್ದಿನ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನ ನಾವು ಕಲಸಿ ಇಟ್ಟಾಗ ಅದು ಹೆಂಗೆ ಹಾರ್ಡ್ ಆಗುತ್ತೆ, ಅದೇ ಥರ ನಮ್ಮ ಮಸಲ್ಸ್, ಈ ಜಾಯಿಂಟ್ಗಳಲ್ಲಿ ಏನಾಗುತ್ತೆ, ಈ ಮಸಲ್ಸ್ ಎಲ್ಲ ಲಿಗಮೆಂಟ್ ಥರ ಗಟ್ಟಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಫ್ರೋಝನ್ ಆಗೋ ನೇಚರ್ನೇ ನಾವು ಫ್ರೋಝನ್ ಶೋಲ್ಡರ್ ಅಂತ ಕರಿತೀವಿ, ಆ ಪೇಯ್ನನ್ನು. ಇದು ಯೂಶ್ವಲಾಗಿ ಸಾಮಾನ್ಯವಾಗಿ ಜನರು ನಾರ್ಮಲ್ ಆಗಿರೋ ಪರ್ಸನ್ಸ್ಗಿಂತ ಡಯಾಬಿಟೀಸ್ ಯಾರಿಗಿರುತ್ತೆ ಅವ್ರಿಗೆ ಕ್ರಮೇಣ ಬರ್ತಾ ಹೋಗುತ್ತೆ. ಏನು ಲಕ್ಷಣ ಅಂತಂದರೆ ಕೈ ಎತ್ತಲಿಕ್ಕೆ ಕಷ್ಟ ಆಗುತ್ತೆ, ಕೈ ತುಂಬ ಇಷ್ಟೇ ಎತ್ತಕ್ಕಾಗೋದು, ಅಥವಾ ತುಂಬ ಹಿಂದಕ್ಕೆ ಹೋಗಲ್ಲ, ತಲೆ ಬಾಚ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ, ಶರ್ಟ್ ಹಾಕ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಈ ಥರದನ್ನು, ಈ ಭುಜದ ನೋವು ಇದೆಯಲ್ಲ, ಇದನ್ನು ಫ್ರೋಝನ್ ಶೋಲ್ಡರ್ ಅಂತ ಕರಿತೀವಿ ನಾವು. ಈ ಫ್ರೋಝನ್ ಶೋಲ್ಡರ್ ಯಾಕೆ ಬರುತ್ತೆ ಅಂತಂದರೆ, ಇದು ಒಂದು ಕೈ ಮೂಳೆ ಮತ್ತು ಇದನ್ನು ಕಾಲರ್ ಬೋನ್ ಅಂತ ಹೇಳ್ತೀವಿ, ಇದನ್ನು ಸ್ಕೆಪುಲಾ ಅಂತ ಕರಿತೀವಿ. ಈ 3 ಬೋನ್ಗಳು ಜಾಯಿಂಟ್ ಆಗುತ್ತಲ್ಲ, ಅದನ್ನು ಶೋಲ್ಡರ್ ಜಾಯಿಂಟ್ ಅಂತ ಕರಿತೀವಿ. ಈ ಜಾಯಿಂಟ್ಗಳು ಹೇಗಿರುತ್ತೆ ಅಂದರೆ, ಒಂದಕ್ಕೊಂದು ಮೂಳೆನ ಲಿಗಮೆಂಟು ಟೈಟಾಗಿ ಹಿಡಿದಿಟ್ಕೊಂಡಿರುತ್ತೆ, ಇದ್ರ ಮೇಲೆ ಮಸಲ್ಸ್ ಇರುತ್ತೆ. ಯಾವಾಗಾದರೂ ಇಂಜುರಿ ಆದರೆ ಅಥವಾ ತುಂಬ ಡಯಾಬಿಟೀಸ್ ಬಂದು ಅಕಸ್ಮಾತ್ ಏನಾದರೂ ಇದರಲ್ಲಿ ಇನ್ಫೆಕ್ಷನ್ ಆಗೋ ಥರ ಇದ್ದರೆ, ಅಥವಾ ಏನಾದರೂ ನಾವು ಇಂಪ್ರಾಪರಾಗಿ ಹ್ಯಾಂಡ್ನ ಮೂಮೆಂಟ್ ಮಾಡಿದ್ರೆ ಈ ಜಾಯಿಂಟ್ಗಳೆಲ್ಲ ಏನಾಗುತ್ತೆ, ಸ್ಟಿಫ್ನೆಸ್ ಬರ್ತಾ ಹೋಗುತ್ತೆ. ಆವಾಗ ಇದು ಕೈ ಆಡಿಸ್ಲಿಕ್ಕಾಗಲ್ಲ, ಈ ಥರದ್ದೆಲ್ಲ ಲಿಗಮೆಂಟೆಲ್ಲ ಟೈಟಾಗಿ ಅವ್ರಿಗೆ ಮೂಮೆಂಟ್ ಕಡಿಮೆ ಆಗ್ತಾ ಬರುತ್ತೆ. ಇದನ್ನು ಫ್ರೋಝನ್ ಶೋಲ್ಡರ್ ಅಂತೀವಿ. ಈ ಫ್ರೋಝನ್ ಶೋಲ್ಡ್ರಲ್ಲಿ ನಾವೇನು ಮಾಡ್ತೀವಿ, ಆಯುರ್ವೇದಿಕ್ ನ್ಯೂರೋಥೆರಪಿ ಅಂತ ಅಡಾಪ್ಟ್ ಮಾಡ್ಕೋತೀವಿ. ಅದು ಸ್ಪೆಷಲ್ ಟ್ರೀಟ್ಮೆಂಟ್ ನಮ್ಮ ಸೆಂಟ್ರಲ್ಲಿ ಮಾಡೋವಂಥದ್ದು. ಈ ಸ್ಪೆಷಲ್ ಟ್ರೀಟ್ಮೆಂಟಲ್ಲಿ ಏನಿರುತ್ತೆ ಅಂದರೆ, ಹಾಟ್ ಕಪ್ಪಿಂಗ್, ವ್ಯಾಕ್ಯೂಮ್ ಕಪ್ಪಿಂಗ್ ಮತ್ತು ಮರ್ಮ ಚಿಕಿತ್ಸಾ, ಮತ್ತು ಅದರಲ್ಲೇ ಆದಂಥ ಕೆಲವು ಡಿಫ್ರೆಂಟ್ ಸ್ಟ್ರೋಕ್, ಡೀಪ್ ಟಿಶ್ಯೂ ಮಸಾಜ್ ಅಂತ ಹೇಳ್ತೀವಿ. ಮತ್ತು ಅದನ್ನು ಅಲೈನ್ಮೆಂಟ್ ಮಾಡ್ತೀವಿ, ಅನಾಟಮಿಕ್ ಕರೆಕ್ಷನ್ ಮಾಡೋದು. ಅನಾಟಮಿಕ್ ಕರೆಕ್ಷನ್ ಹೇಗೆ ಮಾಡ್ತೀವಿ ಅಂದರೆ, ಅದೊಂದು ಆಯುರ್ವೇದಿಕ್ದು ಪುರಾತನದ ಒಂದು ವಿಧಿ ಇದೆ, ಅದನ್ನು ಈಗ ಕೈರೋ ಪ್ರಾಕ್ಟೀಸ್ ಅಂತ ಕರೀತಾರೆ. ಅದನ್ನು ನಾವು ಅಡಾಪ್ಟ್ ಮಾಡ್ಕೊಂಡು ಜಾಯಿಂಟ್ ಮೊಬಿಲಿಟಿನ ಇನ್ಕ್ರೀಸ್ ಮಾಡ್ತೀವಿ. ಆದರೆ ಅದನ್ನು ಸಿಂಪಲಾಗಿ ಕನ್ನಡದಲ್ಲಿ ಆಡು ಭಾಷೆ ಹೇಳಬೇಕು ಅಂದರೆ, ಅದನ್ನು ಲಟ್ಕೆ ತೆಗೆಯೋದು ಅನ್ನೋದು ಒಂದು ಪದ್ಧತಿ ಇದೆ, ಆ ಥರದ್ದು. ಅದನ್ನು ನಾವು ತೆಗೆದು ಸೆಟ್ ಮಾಡ್ತೀವಿ. ಇದ್ರ ಜೊತೆಗೆ ನಾವು ರಕ್ತ ಮೋಕ್ಷಣ ಅಂತೀವಿ, ಬ್ಲಡ್ ಕಪ್ಪಿಂಗ್ ಅಂತೀವಿ, ಮತ್ತು ನೀಡ್ಲಿಂಗ್ ಅಂತ ಹೇಳ್ತೀವಿ. ಲಾಸ್ಟ್ ಡೇ ಅಗ್ನಿಕರ್ಮ ಅಂತ ಮಾಡ್ತೀವಿ. ಅದು ಅಗ್ನಿಕರ್ಮ ಅಂದರೆ ಮೈಕ್ರೋ ಥರ್ಮಲ್ ಕಾರ್ಟ್ರಿಕ್ ಪ್ರೊಸೀಜರ್ ಅಂತ. ಅದು ಸೂಕ್ಷ್ಮವಾಗಿ ಮಾಡೋವಂಥ ಮರ್ಮ ಪ್ಲೇಸಲ್ಲಿ ಮಾತ್ರ ಮಾಡ್ಕೋತೀವಿ ನಾವು. ಇದರಿಂದ ಏನಾಗುತ್ತೆ, ಅವ್ರಿಗೊಂದು 5 to 7 days ಮ್ಯಾಕ್ಸಿಮಮ್ ಅಂದರೆ 10 ದಿನದೊಳಗೆ ವಿತೌಟ್ ಸರ್ಜರಿ ನಮ್ಮ ಟ್ರೀಟ್ಮೆಂಟಲ್ಲಿ ಅವ್ರನ್ನ ಕೈನ ನಾರ್ಮಲ್ಸಿಗೆ ತರ್ಬೋದು. ಅದ್ರ ಜೊತೆಗೆ ಆಯುರ್ವೇದಿಕ್ ಮೆಡಿಸಿನ್ಸು ಮತ್ತು ಡಯಟು, ಒಂದಿಷ್ಟು ಎಕ್ಸಸೈಸ್ ಅಂದರೆ ಯೋಗಗಳನ್ನ ನಾವು ಹೇಳ್ಕೊಡ್ತೀವಿ. ಆ ಪೋಸ್ಚರ್ನ ಮಾಡಿದ್ರೆ ಅವರು ಉತ್ತಮವಾದ ಜೀವನ ಮಾಡ್ಬೋದು. ತುಂಬ ರಿಲ್ಯಾಕ್ಸ್ ಅನಿಸ್ತಾ ಇದೆ. ನಿಜವಾಗ್ಲೂ ಇಷ್ಟು ವರ್ಷ ಅನುಭವಿಸಿರೋ ನೋವಿಂದ ಮುಕ್ತಿ ಸಿಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಆಲ್ಮೋಸ್ಟ್ 95% ನೋವು ಕಮ್ಮಿ ಆಗೋಗಿದೆ.